ಅಣ್ಣ, ಅಮ್ಮ ಎಷ್ಟು ಖುಷಿಯಾಗಿದ್ದಾಳಲ್ವಾ? ಈ ಖುಷಿಗೆಲ್ಲ ಕಾರಣ ಮೈನಾನೆ. ಕಾಣಿಸ್ದೇ ಇರೋ ಗಾಳಿ ನಮ್ ಜೀವನ ಹೇಗೆ ಪ್ರತಿ ಕ್ಷಣ ಕಾಪಾಡುತ್ತೋ ಹಾಗೆ ಮೈನಾನು ನಮ್ಮನ್ನ ಕಾಪಾಡ್ಕೊಂಡೇ ಬಂದಿದ್ದಾಳೆ. ಅವತ್ತು ನಮ್ಮಮ್ಮನ್ನ ಕಾಪಾಡಿ ಆಸ್ಪತ್ರೆಗೆ ಸೇರಿಸಿ ಆರೈಕೆ ಮಾಡಿದ್ಲು. ಇವತ್ತು ಚಿಹಿನ್ ಸಿಗೋದಕ್ಕೆ ಕಾರಣನೂ ಆದ್ಲು. ಆದ್ರೂ ಮೈನಾ ಮಾತ್ರ ಎಲೆ ಮರೆ ಕಾಯ್ತರ ಮರೆಯಲ್ಲೇ ನಿಂತಿದ್ದಾರೆ. ಅವ್ರು ಮಾಡಿರೋ ಸಹಾಯಕ್ಕೆ ಹೆಸರು ತಗೋತಾ ಇಲ್ಲ, ಆದ್ರೂ ಒಳ್ಳೇದನ್ನೇ ಬಯಸ್ತಾ ಇದ್ದಾರೆ. ಅಣ್ಣ, ಅವಳು ಹಾಗೆ ಮಾಡ್ತಾಳೆ ಅಂತ ನಾವು ಅವಳಿಗೆ ಅನ್ಯಾಯ ಮಾಡೋದು ಸರಿ ಅಲ್ಲ ಅಲ್ವಾ ಅಣ್ಣ? ನಾವು ಮೈನಾ ಬಗ್ಗೆ ಅಮ್ಮನ ಹತ್ರ ಮಾತಾಡ್ಬೇಕು, ಎಲ್ಲ ವಿಷಯನೂ ಅರ್ಥ ಮಾಡಿಸ್ಬೇಕು. ಎಷ್ಟೊಂದು ವಿಷಯಗಳು ಮೈನಾ ಬಗ್ಗೆ ಅಮ್ಮಂಗೆ ಗೊತ್ತೇ ಇಲ್ಲ, ಎಲ್ಲಾನು ಗೊತ್ತು ಮಾಡಿಸ್ಬೇಕು. ಅದಕ್ಕೋಸ್ಕರ ನಾವು ಗಂಟೆ ಗಡಿಯಾರ ತಿಂಗಳು ವಾರ ಅಂತ ನೋಡ್ಕೊಂಡು ಕೂರಕ್ಕಾಗಲ್ಲ. ಇವತ್ತೇ ಹೇಳ್ಬೇಕು, ಈಗ್ಲೇ ಹೇಳ್ಬೇಕು. ಹೋಗಿ ಎಲ್ಲಾನು ಅಮ್ಮನ ಹತ್ರ ಮೈನಾ ಬಗ್ಗೆ ಹೇಳ್ಬಿಡು ಅಣ್ಣ. ದೀಪ ದೀಪ ದೀಪ, ನಿನ್ನೆ ತಾನೇ ನಾವು ಮಾತಾಡಿದ್ವಿ ತಾನೆ, ಎಲ್ಲದಕ್ಕೂ ಒಂದ್ ಸಮಯ ಸಂದರ್ಭ ಅನ್ನೋದು ಬರ್ಬೇಕು. ಅದು ಬಂದ್ರೆ ಎಲ್ಲ ತಾನಾಗ್ತಾನೆ ಸರಿ ಹೋಗುತ್ತೆ. ತಲೆ ಕೆಡಿಸ್ಕೋಬೇಡ. ರೀ, ಇದ್ ಕಳ್ದೋಯ್ತು ಅಂತ ಹೇಳಿದ್ನಲ್ಲ, ಸಿಕ್ಬಿಡ್ತು ರೀ, ಸಿಕ್ಬಿಡ್ತು.